ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಆನೇಕಲ್ನಲ್ಲಿ ಲಾರಿಗಳ ದಾಂಧಲೆ ಜೀವಕ್ಕೆ ಕುತ್ತು. ಜಲ್ಲಿ ಸಾಗಾಣೆ ಲಾರಿಗಳ ಅಡ್ಡಾದಿಡ್ಡಿ ಸಂಚಾರ, ರಸ್ತೆಯಲ್ಲಿ ಕಲ್ಲು ಪುಡಿ ಉದುರಿ ಅಪಘಾತಗಳು. ಆರ್ಟಿಒ ಅಧಿಕಾರಿಗಳ ದಿಢೀರ್ ಕಾರ್ಯಾಚರಣೆ, ನಿಯಮ ಉಲ್ಲಂಘಿಸಿದ ಲಾರಿಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ. ಆನೇಕಲ್ನಲ್ಲಿ ಲಾರಿಗಳ ದಾಂಧಲೆ ಜೀವಕ್ಕೆ ಕುತ್ತು ತರ್ತಾ ಇದೆ. ಜಲ್ಲಿ ಸಾಗಾಣೆ ಲಾರಿಗಳ ಅಡ್ಡಾದಿಡ್ಡಿ ಸಂಚಾರದಿಂದ ರಸ್ತೆಯಲ್ಲಿ ಕಲ್ಲು ಪುಡಿ ಉದುರಿ ಅಪಘಾತಗಳು ಸಂಭವಿಸ್ತಾ ಇದೆ. ಆರ್ಟಿಒ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ನಿಯಮ ಉಲ್ಲಂಘಿಸಿದ ಲಾರಿಗಳಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ. Breaking news. Eden's news. ಆನೇಕಲ್ ತಾಲೂಕಿನ ಸರ್ಜಾಪುರ ರಸ್ತೆಯಲ್ಲಿ ಜಲ್ಲಿ ಮತ್ತು ಕಲ್ಲು ಪುಡಿ ಸಾಗಿಸುವ ಟಿಪ್ಪರ್ ಲಾರಿಗಳ ಅಡ್ಡಾದಿಡ್ಡಿ ಸಂಚಾರ ಸಾರ್ವಜನಿಕರ ಜೀವಕ್ಕೆ ಕುತ್ತು ತಂದಿದೆ. ಲಾರಿಗಳು ಸುರಕ್ಷತಾ ನಿಯಮಗಳನ್ನ ಗಾಳಿಗೆ ತೂರಿ ಟಾರ್ಪಲ್ ಮುಚ್ಚದೆ ಜಲ್ಲಿ ಮತ್ತು ಕಲ್ಲು ಪುಡಿಗಳನ್ನ ಸಾಗಿಸುತ್ತಿರುವುದರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಾಚಾರಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಟಿಪ್ಪರ್ ಲಾರಿಗಳಿಂದ ರಸ್ತೆಗೆ ಉದುರುವ ಕಲ್ಲು ಪುಡಿ ಮತ್ತು ಜಲ್ಲಿ ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರ ಕಣ್ಣಿಗೆ ಬಿದ್ದು ಅಪಘಾತಗಳು ಸಂಭವಿಸುತ್ತಿವೆ. ಈ ಬಗ್ಗೆ ಸಾರ್ವಜನಿಕರು ಬಹಳ ದಿನಗಳಿಂದ ಆರ್ಟಿಒ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಇದರಿಂದ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕೆಆರ್ಎಸ್ ಪಕ್ಷದ ಆನೇಕಲ್ ಉಪಾಧ್ಯಕ್ಷ ಹರೀಶ್ ಕುಮಾರ್ ಅವರು ಈ ವಿಷಯವನ್ನ ಗಮನಕ್ಕೆ ತಂದು ತಕ್ಷಣವೇ ವೈಟ್ ಫೀಲ್ಡ್ ಟ್ರಾಫಿಕ್ ಪೊಲೀಸ್ ಮತ್ತು ಆರ್ಟಿಒ ಅಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ನೀಡುವಂತೆ ಸೂಚಿಸಿದ್ದಾರೆ. ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ನಿಯಮ ಉಲ್ಲಂಘಿಸಿದ ಲಾರಿಗಳನ್ನ ತಡೆದು ದಂಡ ವಿಧಿಸಿದ್ದಾರೆ. ಅಲ್ಲದೆ ಲಾರಿ ಚಾಲಕರಿಗೆ ಕಾನೂನು ಅರಿವು ಮೂಡಿಸಿ ಓವರ್ಲೋಡ್ ಸಾಗಿಸಬಾರದು ಮತ್ತು ಟಾರ್ಪಲ್ ಬಳಸಬೇಕು ಎಂದು ಸೂಚಿಸಿದ್ದಾರೆ. ಆರ್ಟಿಒ ಇನ್ಸ್ಪೆಕ್ಟರ್ ಪ್ರಕಾಶ್ ಮಾತನಾಡಿ, ಸಾರ್ವಜನಿಕರ ಜೀವಕ್ಕೆ ಅಪಾಯವಾಗುವಂತೆ ವಾಹನ ಚಲಾಯಿಸಬಾರದು, ನಿಯಮಗಳನ್ನ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ಸಹ ಇಂತಹ ಘಟನೆಗಳನ್ನ ಗಮನಿಸಿದರೆ ತಕ್ಷಣವೇ ಅಧಿಕಾರಿಗಳ ಗಮನಕ್ಕೆ ತರಬೇಕೆಂದು ಮನವಿ ಮಾಡಿದ್ದಾರೆ. ಕಾನೂನು ಪಾಲಿಸ್ಬಿಟ್ರೆ ಯಾರು ಬೇಕಾಗಿಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳೋ ಫೋನ್ ಮಾಡಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕು, ನಿಮ್ಮನ್ನ ಅತಿ ಆಗೋಗ್ಬಿಡೈತೆ ನಿಮ್ದು. ನೀನು ಹಾಕಯ್ಯ, ನೀನು ಮೊದಲು ಸೈಡ್ಗೆ ಹಾಕು, ಗಾಡಿಯ ಸೈಡ್ಗೆ ಹಾಕು. ಸುಮ್ಮನೆ ಹಾಕಿ, ನಿಮಗೆ ನೀವು ಮಾಡ ಮರ್ಯಾದಿಲ್ಲ. ಜನ ಸಾಯ್ತಾ ಇದ್ದಾರೆ. ಆಯ್ತಲ್ರಿ, ಇಲ್ಲೇ ಎಷ್ಟು ಗುಂಡಿ ಬಿದ್ದಿದೆ. ಆ ಗುಂಡಿ ಟ್ರಕ್ ಬಿದ್ದಷ್ಟು ಯಾವ್ದಾದ್ರು ಸಣ್ಣ ಪುಟ್ಟ ಕಾರು ಬೇರೆ ಯಾರೇ ಬಿದ್ದರೆ ಯಾರು ಜವಾಬ್ದಾರಿಕಲ್ಲ. ಅಲ್ಲ, ಕಾನೂನು ಪಾಲಿಸ್ಬಿಟ್ರೆ ಯಾರು ಬೇಕಾಗಿಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳೋ ಫೋನ್ ಮಾಡಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕು, ನಿಮ್ಮನ್ನ ಅತಿ ಆಗೋಗ್ಬಿಡೈತೆ ನಿಮ್ದು. ನೀನು ಹಾಕಯ್ಯ, ನೀನು ಮೊದಲು ಸೈಡ್ಗೆ ಹಾಕು, ಗಾಡಿಯ ಸೈಡ್ಗೆ ಹಾಕು. ಸುಮ್ಮನೆ ಹಾಕಿ, ನಿಮಗೆ ನೀವು ಮಾಡ ಮರ್ಯಾದಿಲ್ಲ. ಜನ ಸಾಯ್ತಾ ಇದ್ದಾರೆ. ಲೋಡ್ ಎಷ್ಟು ಹಾಕ್ಬೇಕ್ರೆ ಅದಷ್ಟೇ. ನೀನು ಎಷ್ಟು ಹಾಕಿದೀಯಾ? ನೀನೊಬ್ಬನೇ ನಮ್ಮ ಮನುಷ್ಯ ರಸ್ತೆಯಲ್ಲಿ ಓಡಾಡೋದಕ್ಕೆ ಯಾರು ಓಡಾಡಬಾರ್ದಾ ಯಾರೂ? ಹೇಳಪ್ಪ, ಬಾಯ್ ಬಿಟ್ಟು ಹೇಳು. ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡ್ರಿ. ಎಷ್ಟು ದಿವಸ ಅಂತ ನಾವು ಸುಮ್ಮನೆ ಸಹಿಸ್ಕೊಂಡಿರೋದು? ಅಲ್ಲ, ಕಾನೂನು ಪಾಲಿಸ್ಬಿಟ್ರೆ ಯಾರು ಬೇಕಾಗಿಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳೋ
ಪಾಪ ನಿಮಗೆ ಫೋನ್ ಮಾಡಿ ಸೈಡ್ಗೆ ಹಾಕಿ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕು, ನಿಮ್ಮನ್ನ ಅತಿ ಆಗೋಗ್ಬಿಡೈತೆ ನಿಮ್ಮದು. ನೀನು ಹಾಕಯ್ಯ, ನೀನು ಮೊದಲು ಸೈಡ್ಗೆ ಹಾಕು, ಗಾಡಿಯ ಸೈಡ್ಗೆ ಹಾಕು. ಸುಮ್ಮನೆ ಹಾಕಿ, ನಿಮಗೆ ನೀವು ಮಾನ ಮರ್ಯಾದಿಲ್ಲ. ಜನ ಸಾಯ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ. ಅದು ಆಯ್ತಲ್ರಿ, ಇಲ್ಲೇ ಎಷ್ಟು ಗುಂಡಿ ಬಿದ್ದಿದೆ, ಆ ಗುಂಡಿ ಟ್ರಕ್ ಬಿದ್ದಷ್ಟು ಯಾವುದೋ ಸಣ್ಣ ಪುಟ್ಟ ಕಾರು ಬೇರೆ ಯಾರಿಗೆ ಬಿದ್ದರೆ ಯಾರು ಕಂಪ್ನಿ ಅದಕ್ಕೆಲ್ಲ ಅಲ್ಲ, ಕಾನೂನು ಪಾಲಿಸ್ಬಿಟ್ರೆ ಯಾರು ಬೇಕಾಗಿಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳೋ. ಪಾಪ ನಿಮಗೆ ಫೋನ್ ಮಾಡಿ ಸೈಡ್ಗೆ ಹಾಕಿ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕು, ನಿಮ್ಮನ್ನ ಅತಿ ಆಗೋಗ್ಬಿಡೈತೆ ನಿಮ್ಮದು. ನೀನು ಹಾಕಯ್ಯ, ನೀನು ಮೊದಲು ಸೈಡ್ಗೆ ಹಾಕು, ಗಾಡಿಯ ಸೈಡ್ಗೆ ಹಾಕು. ಸುಮ್ಮನೆ ಹಾಕಿ, ನಿಮಗೆ ನೀವು ಮಾನ ಮರ್ಯಾದಿಲ್ಲ. ಜನ ಸಾಯ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ. ಅದು ಲೋಡ್ ಎಷ್ಟು ಹಾಕ್ಬೇಕಿರ ಅದಷ್ಟೇ ಅಲ್ಲೂ. ನೀನು ಎಷ್ಟು ಹಾಕಿದೀಯಾ? ಇನ್ನೊಬ್ಬನೇ ನಮ್ಮ ಮನುಷ್ಯ ರಸ್ತೆಯಲ್ಲಿ ಓಡಾಡೋದಕ್ಕೆ ಯಾರು ಓಡಾಡಬಾರ್ದಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದ ಮುನಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಮುನಿಯಪ್ಪ, ಏನಿದು ಮಾಹಿತಿ? ರೋಡ್ನಲ್ಲಿ ಅಧಿಕ ಟಿಪ್ಪರ್ ಲಾರಿಗಳು ಓವರ್ಲೋಡ್ ತುಂಬಿಕೊಂಡು ಓಡಾಡ್ತಿದ್ದಾವೆ ಅನ್ನೋದು ಮಾಹಿತಿ ಬಂದಿದೆ. ಏನಿದು ಹೆಚ್ಚಿನ ಮಾಹಿತಿ? ಹೌದು ಸುರೇಖಾ, ಇತ್ತೀಚಿನ ದಿನಗಳಲ್ಲಿ ಈ 10 ಚಕ್ರ, 12 ಚಕ್ರ, 18 ಚಕ್ರ ವಾಹನಗಳು ಬಂದಿದ್ದಾದ್ಮೇಲೆ ಟಿಪ್ಪರ್ ಲಾರಿಗಳು ರಸ್ತೆನಲ್ಲಿ ಅವ್ರದ್ದೇ ಆರ್ಭಟ ಆಗಿದೆ. ಯಾವ ರೀತಿಯಿಂದ ಸಾರ್ವಜನಿಕ ಓಡಾಡೋದಕ್ಕೆ ಆಗದಿರ ಅವರೇ ಈ ಕಡೆ ಲೋಡ್ ತುಂಬ್ಕೊಂಡ್ ಬರ್ತಾರೆ, ಅನ್ಲೋಡ್ ಮಾಡ್ಕೊಂಡು ಮತ್ತೆ ಅದೇ ಪಕ್ಕದ ಬದಿ ರಸ್ತೆನಲ್ಲಿ ಅವರೇ ಹೋಗ್ತಾ ಇರ್ತಾರೆ. ಅವ್ರ ಹಿಂದೆ ಯಾವ ದ್ವಿಚಕ್ರ ಕಾಲು ಓಡಾಡಕ್ಕಾಗಲ್ಲ, ಸ್ಕೂಲ್ ಮಕ್ಕಳು ವಾಹನಗಳು ಓಡಾಡಕ್ಕಾಗಲ್ಲ. ಕಿಟಕಿ ಪಕ್ಕದಲ್ಲಿ ಮಕ್ಕಳು ಕುತ್ಕೊಂಡಿದ್ರೆ ಆ ಧೂಳು ದೆಷ್ಟು ಗಾಡಿಗಿಂತ ಮೇಲ್ಭಾಗದಲ್ಲಿ ದೆಷ್ಟು ಅಂದ್ರೆ ಕಲ್ಲು ಪುಡಿ ತುಂಬಿಕೊಂಡು ಬರ್ತಾ ಇರ್ತಾರೆ. ಆ ಗಾಳಿ ಬಂದ ತಕ್ಷಣ ಪುಡಿ ಧೂಳು ಬಸ್ ಅಲ್ಲಿರುವಂತ ಸಾರ್ವಜನಿಕರ ಮುಖಕ್ಕೆ ಬೀಳುತ್ತೆ, ದ್ವಿಚಕ್ರ ವಾಹನವರೆಗೂ ಬೀಳುತ್ತೆ. ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಮಕ್ಕಳು ಕಿಟಕಿನಲ್ಲಿ ಕುತ್ಕೊಂಡ್ರೆ ಮಕ್ಕಳಿಗೂ ಕೂಡ ಒಂದ್ ಬೀಳುತ್ತೆ. ಅದು ಸೌಜನ್ಯ ಕೂಡ ಅವರು ಅರ್ಥಕೊಂಡು ನಾವು RTO ಅವ್ರು ನಮ್ಗೆ ವಾಹನ ಕೊಟ್ಟಾಗ ಆಗ್ಲಿ, ಇಲ್ಲ ನಾವು DL ಮಾಡಿಸ್ಕೊಂಡು ಅವಾಗಲಿ ನಿಯಮಗಳಿರ್ತಾರ, ನಿಯಮಗಳು ಪಾಲನೆ ಮಾಡಬೇಕಂತ ಯಾವ ವಾಹನ ಲಾರಿ ವಾಹನ ಸವಾರಿಗಾಗ್ಲಿ ಮತ್ತೆ ಆ ವಾಹನ ಚಲಾಯಿಸಂತ ಚಾಲಕನಿಗಾಗ್ಲಿ ಅರಿವೇ ಇರಲ್ಲ. ಅವ್ರಿಗೆ ಬರೀ ಸಂಪಾದನೆ ಮಾತ್ರ. ರಸ್ತೆನಲ್ಲಿ ಯಾರಾದ್ರೂ ಸಾಯಲಿ. ಇವತ್ತಿನ ದಿನದಲ್ಲಿ ನಮ್ಮ ರಾಜ್ಯ, ನಮ್ಮ ಗ್ರಾಮ, ನಮ್ಮ ಹೋಗ್ಲಿ, ನಮ್ಮ ತಾಲೂಕು, ಜಿಲ್ಲೆ ಮಟ್ಟದಲ್ಲಿ ಅತಿ ಹೆಚ್ಚು ಪ್ರಾಣ ಹಾನಿಗಳಾಗ್ತಾ ಇದಾವೆ. ಈ ವಾಹನಗಳಿಗೆ ಸಿಕ್ಕಿ ಸಾಯ್ತಾ ಇದಾರೆ ಅಂದ್ರೆ ಮೂಲ ಕಾರಣ ಅತಿ ಹೆಚ್ಚು ಸಾವುಗಳಾಗ್ತದೆ ಟಿಪ್ಪರ್ ಲಾರಿ ಅವ್ರಿಗೆ. ಅವ್ರಿಗೆ ಮೇಲ್ಗಡೆ ಇರ್ತಾರೆ, ಕೆಳಗಡೆ ಯಾರು ಬರ್ತಾರೆ ಗೊತ್ತಾಗೋದೇ ಇಲ್ಲ, ಪಕ್ಕದಲ್ಲಿ ಯಾರು ಬರ್ತಾರೆ ಗೊತ್ತಾಗೋದೇ ಇಲ್ಲ. ಅವರು ಚಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಸ್ಪೀಡ್ ಅಂಶ ಹಾಕಿರ್ತಾರೆ ಸರ್ಕಾರದವರು, ಆವಾಗಲೂ ಕೂಡ ಅವರು ಆ ಸ್ಪೀಡ್ ಅಂಶ ತಕ್ಕ ಸ್ಲೋ ಮಾಡಿರಲ್ಲ. ಕಾರಣ ಇವರಿಗೆ ಶೇಕಪ್ ಗಿಯರ್ ತುಂಬಾ ಗಟ್ಟಿಮುಟ್ಟಾಗಿರ್ತದೆ. ಇವ್ರಿಗೆ ಎಷ್ಟೇ ಲೋಡ್ ಹಾಕಿದ್ರು 40-43 ಟನ್ ಹಾಕೊಂಡ್ ಬರೋ ಉದಾಹರಣೆಗಳು ನಾವು ನೋಡಿದೀವಿ. ಅಷ್ಟು 10 ವೇಜ್ ಹಾಕೊಂಡ್ ಬಂದಾಗಲೂ ಆ ಸ್ಪೀಡ್ ಅಂಶ ಅವ್ರಿಗೆ ಏನು ಲೆಕ್ಕಕ್ಕಿಲ್ಲ, ಎಗರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಬ್ರೇಕು ಹಾಕಲ್ಲ, ಬ್ರೇಕು ಹಾಕಿದ್ರೆ ಓಡ್ಸ್ತಾ ಇರ್ತಾರೆ. ಅಷ್ಟು ಇದು ಬೇಜವಾಬ್ದಾರಿ ಡ್ರೈವಿಂಗ್ ಮಾಡ್ತಾರೆ, ಚಾಲನೆ ಮಾಡ್ತಾರೆ. ಮತ್ತೆ ಈ ಮಾಲೀಕರಿಗೆ ಹೇಳಿದ್ರೆ ಅವ್ರ ಚಾಲಕರಿಗೆ ಹೇಳೋದೇ ಇಲ್ಲ. ನಾವು ಬಾಡಿ ಮಟ್ಟಿಗೆ ಹಾಕೊಂಡ್ ಬಂದ್ರೆ ನಮ್ಗೆ ಸಂಪಾದನೆ ಆಗೋದಿಲ್ಲ ಅಂತ ಸಬೂಬು ಹೇಳ್ತಾರೆ. ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇದೀವಿ, ನಾವು ಸುಮ್ಮನೆ ಏನು ಓಡಿಸ್ತಾ ಇಲ್ಲ ಅಂತ ಹೇಳ್ತಾರೆ. RTO ಅವ್ರನ್ನ ಕೇಳಿದ್ರೆ ಅವ್ರು ರೋಡ್ ಟ್ಯಾಕ್ಸ್ ಅದು 3 ತಿಂಗಳು ಮಾತ್ರ ಕಟ್ಟೋದು. ಅವ್ರು ಎಷ್ಟು ಕಟ್ತಾರೆ? 23,000 ಅಂತ ನಮ್ಗೆ ಇವ್ರು ಹೇಳ್ತಾರೆ. ಅವ್ರು ನೋಡಿದ್ರೆ 83,000 ಕಟ್ತೀವಿ ಅಂತ ಲಾರಿ ಮಾಲೀಕರು ಹೇಳ್ತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಗೆ ಮಾಹಿತಿ ಕರೆಕ್ಟಾಗಿ ನಮ್ಗೆ ಒದಗಿಸ್ತಾ ಇಲ್ಲ. ನಾವ್ ಇವಾಗ RTO ಅಪ್ಲೈ ಮಾಡಿದೀವಿ, ಒಂದು ಲಾರಿಗೆ ಎಷ್ಟು ನೀವು 3 ತಿಂಗಳಿಗೆ ಎಷ್ಟು ರೋಡ್ ಟ್ಯಾಕ್ಸ್ ಕಟ್ತೀರ ಅಂತ ಮಾಹಿತಿ ಕೇಳಿದೀವಿ. ಆ ಮಾಹಿತಿ ಬರೋವರೆಗೂ ನಾವು ಕಾಯ್ತಾ ಇರ್ತೀವಿ. ಮಾಹಿತಿ ಬಂದಾದ್ಮೇಲೆ ಇಲ್ಲ RTO ಅವ್ರು ಹೇಳೋ ಸುಳ್ಳ, ಇಲ್ಲಾಂದ್ರೆ ಲಾರಿ ಮಾಲೀಕರು ಮತ್ತೆ ಚಾಲಕರು ಹೇಳೋ ಸುಳ್ಳ ಅಂತ ಅವ್ರು ಗೊತ್ತಾಗುತ್ತೆ. ಯಾಕಂದ್ರೆ ಇವ್ರು ರೋಡ್ ಟ್ಯಾಕ್ಸ್ ಕಟ್ತಾರೆ ಅಂದ್ಬಿಟ್ಟು ಸಾರ್ವಜನಿಕರು ಯಾರು ಓಡಾಡೋದು ಸ್ವೇಕ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ರಸ್ತೆನೇ ಇವ್ರಿಗೆ ಬರ್ಕೊಟ್ಬಿಟ್ಟು ಅವ್ರೆ ಲಾರಿ ಮಾಲೀಕರಿಗೆ. ಸಾರ್ವಜನಿಕರು ಓಡಾಡೋದೇ ಬೇಡ. ಏನೋ ನಾನು ಡೌಟ್, ಇವಾಗ ಸರ್ಕಾರಗಳನ್ನ ಲಾರಿ ಮಾಲೀಕರು ಕೂತ ರಸ್ತೆನೆ ಮುನಿಯಪ್ಪ ಅವರೇ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ರಸ್ತೆ ಏನಾದ್ರು ಲಾರಿ ಮಾಲೀಕರಿಗೆ ಏನಾದ್ರು ಮಾಡ್ಕೊಟ್ಬಿಟ್ಟವ್ರ ಅಂತ
ನಮ್ಗೆ ಡೌಟ್ ಆಗ್ತಾ ಇದೆ ಈಗ ಆ ರೀತಿ ಇವರು ದುಂಡಾವರ್ತನೆ ಮಾಡ್ತಾರೆ. ಇದು ರಸ್ತೆಗಳಲ್ಲಿ ಅವ್ಯವಹಾರ. ಹಾಗೆ ಮಾಧ್ಯಮದವ್ರು ಏನಾದ್ರು ಕೇಳಿದ್ರೆ ಮಾಧ್ಯಮದ ಧಮ್ಕಿಗಳಾಗ್ತಾರೆ, ಮಾಧ್ಯಮದವ್ರಿಗೆ ಧಮ್ಕಿ, ವಾಯ್ಸ್ ರೆಕಾರ್ಡ್ ನಮ್ಗೆ ಧಮ್ಕಿಗಳು ಹಾಕಿದ್ದಾರೆ. ಅನ್ಲೋಡ್ ಮಾಡ್ಕೊಂಡು ಹೋದಾಗ ತಪ್ಪಾಯ್ತಾನ ಅಂತ ಹೇಳುದು. ಲಿಮಿಟ್ ಮೀರಿ ವಾಹನ ಚಲಾವಣೆ ಮಾಡ್ತಾ ಇದ್ದಾರೆ, ಓವರ್ಲೋಡ್ ತುಂಬಿ, ಅದ್ರಲ್ಲೂ ಮಾಧ್ಯಮದವ್ರಿಗೆ ಧಮ್ಕಿ ಹಾಕ್ತಾರೆ. ಮಾಧ್ಯಮದವ್ರು ನೀನ್ ಯಾರು ಕೇಳೋದಕ್ಕೂ ಏಕವಚನದಲ್ಲಿ ಪದಗಳು ನಾವು ಬಳಸಬಾರದು, ಅಷ್ಟೊಂದು ಕೆಟ್ಟ ಮಾತುಗಳು ವಿಡಿಯೋ ಕಾಲ್ ಅಲ್ಲಿ ಧಮ್ಕಿ ಹಾಕ್ತಾರೆ. ನಾವು ರೆಕಾರ್ಡ್ ಮಾಡ್ಕೊಳಕ್ ಆಗಲ್ಲ ಅವು, ಯಾಕಂದ್ರೆ ನಾವು ವಿಡಿಯೋ ಕಾಲ್ಗಳು ರೆಕಾರ್ಡ್ ಆಗಲ್ಲ. ಆ ನಂಬರ್ಗಳಿಗೆ ಮತ್ತೆ ರಿಪ್ಲೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇರ್ತದೆ. ಈ ರೀತಿ ಇವರು ಮೀಡಿಯಾದವ್ರ ಮೇಲೆನೆ ಇವ್ರು ಧಮ್ಕಿ ಹಾಕಿ ಇವ್ರ ರಸ್ತೆಗಳೇ ನಮ್ದು ಅನ್ಕೊಂಡು ದುಂಡಾವರ್ತನೆ ಮಾಡ್ತಾರೆ. ಇದರಿಂದ ಏನು ಗೂಂಡಾಗಳಿದ್ದಾರಾ ಇಲ್ಲ ಅಂದ್ರೆ ಲಾರಿ ಮಾಲೀಕರೇ ರಸ್ತೆ ನಮ್ದೇ ಅಂದ್ಬಿಟ್ಟು ಏನಾದ್ರು ಮಾಧ್ಯಮದವ್ರಿಗೆ ಧಮ್ಕಿ ಹಾಕಿ ಏನಾದ್ರು ನಡ್ಕೊಂತಾ ಇದಾರ ಅಂತ ನಮ್ಗೆ ಮೇಲ್ನೋಟಕ್ಕೆ ಇದು ನಮ್ಗೆ ಸಂಶಯ ಇದೆ ಸುರೇಖಾ. ಎಷ್ಟು ಇವರು ಮಾಡ್ತಾರೆ ಅಂದ್ರೆ ಸಾರ್ವಜನಿಕರು ಓಡಾಡಕ್ಕೆ ಆಗಲ್ಲ. ನಾನೇ ಅದೇ ರಸ್ತೆಯಲ್ಲಿ ಓಡಾಡಿದ್ರೆ ನನ್ನ ಕಣ್ಣಿಗೆ ಎಷ್ಟೋ ಸತಿ ಧೂಳು ಬಂದು ಕುತ್ಕೊಂಡಿದೆ, ಕಣ್ ತೆಗಿಯಕ್ಕಾಗಲ್ಲ. ಅವಾಗ ನಾನು ಗಾಡಿ ಸ್ಲೋ ಮಾಡಿದ್ರೆ ಹಿಂದೆ ಇರೋರು ಸ್ಪೀಡ್ ಇರ್ತಾರೆ, ಬಂದು ಗುದ್ದುತ್ತಾರೆ. ಅವಾಗ ಏನಾಗಬೇಕು? ನಮ್ಗೆ ಈ ತರ ಅನುಭವಗಳಾಗಿರೋವಾಗ ಬೇರೆಯವ್ರಿಗೆ ಹಿಂಗೆ ಅಸಹಾಯಕರಾಗಿರ್ತಾರೆ ಸಾರ್ವಜನಿಕರು, ಅವ್ರನ್ನ ಯಾರೂ ಕೇಳಕ್ ಆಗಲ್ಲ. ಹಿಂಗಾಗ್ಬಿಡೈತೆ. ಮಾಧ್ಯಮದವ್ರಿಗೆ ಧಮ್ಕಿ ಹಾಕ್ತಾ ಇದ್ಮೇಲೆ ಸಾಮಾನ್ಯ ಜನಕ್ಕೆ ಬಿಡ್ತಾರ ಇವರು? ಎಷ್ಟು ರೀತಿ ಧಮ್ಕಿ ಹಾಕ್ಬೋದು? ಇದು ನಮ್ಮ ಪ್ರಶ್ನೆ ಆಗಿದೆ. ಆ ಕೂಡಲೇ ಅವತ್ತು ನಮ್ಗೆ ಧಮ್ಕಿ ಹಾಕಿದ ತಕ್ಷಣ ಅವ್ರು ಟ್ರಾಫಿಕ್ ಪೊಲೀಸರು ಲೈನಲ್ಲಿ ಇದ್ರು, ಲೈನಲ್ಲಿ ಕೇಳಿಸ್ಕೊಂಡ್ರು ಅವ್ರುನು. ಇದು RTO ಅಧಿಕಾರಿಗಳಿಗೆ ಈ ವಿಷಯ ತಿಳಿದಿದ್ಯಾ? ನಾವು ಸುಮಾರು ಬಾರಿ ತಿಳಿಸಿದಾದ್ಮೇಲೆ ಅವ್ರು ನಮ್ ಫೋನ್ಗಳು ತಗೊಂತಾ ಇರ್ಲಿಲ್ಲ. ವಿಷಯ ತಿಳಿದು ಅಧಿಕಾರಿಗಳು ಏನು ಮಾಡಿಲ್ಲ. ಸುರೇಖ ಏನಾಗಿದೆ, ಈ ಓವರ್ಲೋಡ್ಗಳು ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ, ನನ್ನ ಪರ್ಸನಲ್ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಬಾರಿ ನಾನು ಪೋಸ್ಟ್ ಹಾಕಿದ್ದೆ, ಸುದ್ದಿನೂ ಮಾಡಿದ್ದಾಗ ನಾನು ಅದೇ ಲಿಂಕ್ ಅವ್ರಿಗೆ RTO ಅವ್ರಿಗೆ ಕಳಿಸಿದ್ದೆ, ಅದೇ ವಿಡಿಯೋಸ್. ಆ ವಿಡಿಯೋಸ್ ನೋಡಿದ ತಕ್ಷಣ ಅವರು ಏನ್ ಮಾಡ್ತಾರೆ, ಲಾರಿ ಮಾಲೀಕರಿಗೆ ಶೇರ್ ಮಾಡಿದ್ದಾರೆ. ಶೇರ್ ಮಾಡ್ಬಿಟ್ಟು ನೋಡು ನಮ್ಮ ಮಾಧ್ಯಮದವರು ದಿನನಿತ್ಯ ನಿಮ್ ಲಾರಿಗಳು ಮೇಲೆ ಟಾರ್ಪಾಲ್ ಆಗ್ತಾ ಇಲ್ಲ, ಹೆವಿ ಲೋಡ್ ಹಾಕೊಂಡು ಹೋಗ್ತಾ ಇದೀರ ಅಂದ್ಬಿಟ್ಟು ನಮ್ಗೆ ವಾಟ್ಸ್ಆಪ್ ಮಾಡ್ತಾ ಇದ್ದಾರೆ. ನೀವ್ ಯಾಕ್ರಯ್ಯ ನಮ್ಮ ಮಾನ ಮರ್ಯಾದೆ ತೆಗಿತೀರಿ ಅಂತ ಹೇಳವ್ರೆ. ಆ ಲಾರಿ ಮಾಲೀಕರೇ ವಿಡಿಯೋ ಕಾಲ್ ಮಾಡಿರೋದು ನಮ್ಗೆ. ವಿಡಿಯೋ ಮಾಡ್ಬಿಟ್ಟು ನೀವ್ ಯಾಕೆ ನಮ್ಮ ದುಡಿಮೆ ಮೇಲೆ ನೀವು ನಮ್ ದುಡಿಮೆ ಮೇಲೆ ನಮ್ ಹೊಟ್ಟೆ ಮೇಲೆ ಹೊಡಿತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದುಡಿಮೆ ಮೇಲೆ ಹೊಡಿತಾರೆ ಅಂದ್ರೆ ಇವ್ರಿಗೆ ಲಿಮಿಟ್ ಮೀರಿ ಓವರ್ಲೋಡ್ ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ? ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಸುರೇಖ್ ಅವರೇ, ನಮ್ಮ ಮಾಧ್ಯಮದ ಮುಖಾಂತರ ಏನಂತದೆ, ನಿಮ್ಮ ಸಂಪಾದನೆಗೆ ನಾವು ಹೊಟ್ಟೆ ಉರಿ ಇಲ್ಲ, ನಿಮ್ಮ ರಸ್ತೆಯಲ್ಲಿ ಓಡಾಡೋ ಗಾಡಿಗೆ ನಿಮ್ಮ ಗಾಡಿಗಳು ನಮಗೆ ಹೊಟ್ಟೆ ಉರಿ ಇಲ್ಲ. ನೀವು ದುಡಿಮೆ ಮಾಡ್ಕೊಂಡು ನೀವು ಏನ್ ಬೇಕಾದ ದಿವಸಕ್ಕೆ 50 ಲೋಡ್ ಬೇಕಾದ ಒಂದು ಲಾರಿನಲ್ಲಿ ಹೊಡ್ಕೊಂಡ್ರೆ ನಮ್ಗೆ ಹೊಟ್ಟೆ ಉರಿ ಇಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಬಾಡಿಯಿಂದ ಅಂದ್ರೆ ಲಾರಿ ಬಾಡಿಗಿಂತ ಮೇಲೆ ಜಲ್ಲಿ ಕಲ್ಲು ಪುಡಿ ಇವೆಲ್ಲ ಹಾಕ್ಬಾರ್ದು. ನೀವೇನಿದ್ರು ಹಾಕೊಂಡು ಅದು ಬಾಡಿ ಲೆವೆಲ್ಗೆ ಹಾಕೊಂಡು ತಾರ್ಪಾಲು ಸರ್ಕಾರದ ನಿಯಮದ ಪ್ರಕಾರ ಹಾಕೊಂಡು ತಾರ್ಪಾಲ್ ಹಾಕೊಂಡು ಬನ್ನಿ. ನಿಮ್ಮ ಸಂಪಾದನೆಗೆ ಯಾರು ಪ್ರಶ್ನೆ ಮಾಡಲ್ಲ, ಯಾವ ಸಾರ್ವಜನಿಕರು ಪ್ರಶ್ನೆ ಮಾಡಲ್ಲ. ನೀವು ಮುಂದೆ ಹೋಗ್ತಾ ಇರ್ತೀರಾ, ರಸ್ತೆಗಳಲ್ಲಿ ಹಿಂಬದಿ ಬರೋರು ದ್ವಿಚಕ್ರ ವಾಹನವರು ಹೋಗ್ಲಿ, ನಡ್ಕೊಂಡು ಹೋಗೋರಾಗ್ಲಿ, ಎಲ್ಲಿ ಹೋಗ್ಬೇಕು? ರಸ್ತೆ ನಿಮ್ದೇ ಅಲ್ಲ, ಸಾರ್ವಜನಿಕರು ಎಷ್ಟು ಆ ರಸ್ತೆನಲ್ಲಿ ಎಷ್ಟು ಜನ ಓಡಾಡ್ತಾರೋ ಅಷ್ಟು ಜನದ್ದು ಅದು ರಸ್ತೆ ಆಗಿರ್ತದೆ. ನಿಮ್ಮೊಬ್ರಿಗೆ ಏನು ಯಾರು ಬರ್ಕೊಡ್ಲಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ನಾನು ಕೇಳಿದೀನಿ. ಕೇಳಿದಾಗ ಅವರು ಸಹಿಸ್ಕೊಳಕ್ಕಾಗದೆ ನನ್ನ ಮೇಲೆ ಧಮ್ಕಿ ಹಾಕಿದ್ದಾರೆ. ಅದನ್ನ RTO ಅವ್ರಿಗೆ ಅದೇ ವಿಚಾರ ಅಲ್ಲ, RTO ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರು ಒಡಂಬಡಿಕೆ ಏನಿದೋ ಗೊತ್ತಿಲ್ಲ. RTO ಅವ್ರನ್ನ ಅವ್ರು ವಿಡಿಯೋ ಕಳಿಸ್ಬಿಟ್ಟು ಏನಂತಾರಂತೆ, ನಮ್ಮ ಮಾಧ್ಯಮದವರು ನಮ್ಗೆ ವಾಟ್ಸ್ಆಪ್ ಕಳಿಸ್ತಾ ಇದ್ದಾರೆ, ನೀವು ಏನಕ್ಕೆ ಅಷ್ಟೊಂದು ಲೋಡ್ ಹಾಕೊಂಡು ಹೋಗ್ತೀರಂತ. ಅವ್ರಿಗೆ ಕೇಳೋಂತ ಅವಶ್ಯಕತೆ ಏನಿದೆ, ಹೇಳೋಂತ ಅವಶ್ಯಕತೆ ಏನಿದೆ, ನಾವು ನಾನು ಕೇಳ್ತಾ ಇದ್ದೀನಿ. ಕ್ರಮ ತೆಗೆದುಕೊಳ್ಬೇಕು. ಅದು ಬಿಟ್ಟು ಅವರಿಗೇನೆ ವಾಟ್ಸ್ಆಪ್ ವಿಡಿಯೋ ಕಳಿಸೋದೇ ಎಷ್ಟು ಸರಿ ಅಂದ್ರೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಲಂಚ ಭ್ರಷ್ಟಾಚಾರ ಕುತ್ಕೊಂಡಿದ್ದಾರೆ. ನಮ್ಮ ಪ್ರಶ್ನೆ ಯಕ್ಷ ಪ್ರಶ್ನೆ ಆಗಿರೋದಿಲ್ಲ. ನೀವೇನು RTO ಅವರ ಕೆಲಸ ಮಾಡ್ತಾ ಇದ್ದೀರಾ, ದಲ್ಲಾಳಿಗಳ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ಮ ಯಕ್ಷ ಪ್ರಶ್ನೆ ಆಗಿದೆ ಸುರೇಖಾ. ಎಸ್ ಮುನಿಯಪ್ಪ ಅವರೇ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಆಯ್ತಲ್ರಿ, ಇಲ್ಲೇ ಎಷ್ಟು ಗುಂಡಿ ಬಿದ್ದಿದೆ, ಆ ಗುಂಡಿಗಳ ಟ್ರಕ್ ಬಿದ್ದಕ್ಕೆ ಯಾವ್ದಾದ್ರು ಸಣ್ಣ ಪುಟ್ಟ ಕಾರು ಬೇರೆ ಯಾರೇ ಬಿದ್ದರೆ ಯಾರು ಜವಾಬ್ದಾರಿಕಲ್ಲ? ಅಲ್ಲ, ಕಾನೂನು ಪಾಲಿಸ್ಬಿಟ್ರೆ ಯಾರು ಬೇಕಾಗಿಲ್ಲ. ಏನ್ ಬೇಕಾದ್ರೆ ಮಾಡ್ಬೋದು. ಫೋನ್ ಮಾಡಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ವರದಿಗಾರರು ಏನ್ ಹೇಳಿದ್ರಿ ಅಂತ ನೀವು ಕೇಳಿಸ್ಕೊಂಡಿರ್ಬೋದು. ಅಲ್ಲಿ
ಏನು ಕ್ರಮ ತಗೊಂಡಿದ್ದೀರಾ ಅಂತ ಕೇಳಕ್ ಹೋದ ಮಾಧ್ಯಮದವ್ರ ಮೇಲೇನೆ ಅವರು ಧಮಕಿ ಆಗ್ತಾ ಇದ್ದಾರೆ. ಏನು RTO ಅಧಿಕಾರಿಗಳು ಏನಿದ್ದಾರೆ ಅವರು ವಾಟ್ಸಪ್ ವಿಡಿಯೋ ಏನಿದೆ ಅದನ್ನ ಮಾಲೀಕರಿಗೆ ಕಳಿಸ್ತಿದ್ದಾರಂತೆ. ಮಾಲೀಕರು ಅದ್ರ ಬಗ್ಗೆ ಅವ್ರಿಗೆ ಕಾಲ್ ಮಾಡಿ ವಾಟ್ಸಪ್ ಕಾಲ್ ಮಾಡಿ ಅವ್ರಿಗೆ ಧಮಕಿ ಆಗ್ತಾ ಇರೋಂಥದ್ದು. ಅಂದ್ರೆ ಕ್ರಮ ತಗೊಳ್ಳಿ ಅಂತ ಕೇಳ್ಕೊಳ್ಳೋಕೆ ಹೋದ್ರೆ ಇವರು ಮಾಧ್ಯಮದವ್ರಿಗೆ ಧಮಕಿ ಹಾಕೋದು, ಇದು ಎಷ್ಟು ಸರಿ? ಓವರ್ಲೋಡ್ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಎಷ್ಟು ಕೇಳಿದ್ರೆ ಓವರ್ಲೋಡ್ ಮಾಡಿಕೊಂಡು ರಸ್ತೆ ಮೇಲೆ ನೀವು ವಾಹನವನ್ನ ಚಲಾಯಿಸಬಾರ್ದು ಅನ್ನೋದು ನಿಮಗೂ ಅದು ತಿಳಿದಿರಬೇಕು ಲಾರಿ ಮಾಲೀಕರಿಗೆ. ಆಯ್ತಲ್ರಿ, ಇಲ್ಲೇ ಗುಂಡಿ ಅಲ್ಲ, ಕಾನೂನು ಪಾಲಿಸ್ಬಿಟ್ರೆ ಯಾರು ಬೇಕಾಗಿಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳೋ. ಫೋನ್ ಮಾಡಿ ಹಾಕಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕು, ನಿಮ್ಮನ್ನ ಅತಿ ಆಗೋಗ್ಬಿಡೈತೆ ನಿಮ್ದು. ನೀನು ಹಾಕಯ್ಯ, ನೀನು ಮೊದಲು ಸೈಡ್ಗೆ ಹಾಕು, ಗಾಡಿಯ ಸೈಡ್ಗೆ ಹಾಕು. ಸುಮ್ಮನೆ ಹಾಕಿ, ನಿಮಗೆ ನೀವು ಮಾನ ಮರ್ಯಾದಿಲ್ಲ. ಜನ ಸಾಯ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ. ಲೋಡ್ ಎಷ್ಟು ಹಾಕ್ಬೇಕ್ರೆ ಅದಷ್ಟೇ ಅಲ್ಲ. ನೀನು ಎಷ್ಟು ಹಾಕಿದೀಯಾ? ನೀನೊಬ್ಬನೇ ನಮ್ಮ ಮನುಷ್ಯ ರಸ್ತೆಯಲ್ಲಿ ಓಡಾಡೋದಕ್ಕೆ ಯಾರು ಓಡಾಡಬಾರ್ದಾ? ಯಾರೂ? ಹೇಳಪ್ಪ, ಬಾಯ್ ಬಿಟ್ಟು ಹೇಳು. ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡ್ರಿ. ಎಷ್ಟು ದಿವಸ ಅಂತ ನಾವು ಸುಮ್ಮನೆ ಸಹಿಸ್ಕೊಂಡಿರೋದು? ಅಲ್ಲ, ಕಾನೂನು ಪಾಲಿಸ್ಬಿಟ್ರೆ ಯಾರು ಬೇಕಾಗಿಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳೋ. ಫೋನ್ ಮಾಡಿ ಹಾಕಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕು, ನಿಮ್ಮನ್ನ ಅತಿ ಆಗೋಗ್ಬಿಡೈತೆ ನಿಮ್ದು. ನೀನು ಹಾಕಯ್ಯ, ನೀನು ಮೊದಲು ಸೈಡ್ಗೆ ಹಾಕು, ಗಾಡಿಯ ಸೈಡ್ಗೆ ಹಾಕು. ಸುಮ್ಮನೆ ಹಾಕಿ, ನಿಮಗೆ ನೀವು ಮಾನ ಮರ್ಯಾದಿಲ್ಲ. ಜನ ಸಾಯ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ. ಆಯ್ತಲ್ರಿ, ಇಲ್ಲೇ ಗುಂಡಿ ಬಿದ್ದಿದೆ. ಆ ಗುಂಡಿ ಟ್ರಕ್ ಬಿದ್ದಕ್ಕೆ ಯಾವ್ದಾದ್ರು ಸಣ್ಣ ಪುಟ್ಟ ಕಾರು ಬೇರೆ ಯಾರೇ ಬಿದ್ದರೆ ಯಾರು ಜವಾಬ್ದಾರಿಕಲ್ಲ? ಅಲ್ಲ, ಕಾನೂನು ಪಾಲಿಸ್ಬಿಟ್ರೆ ಯಾರು ಬೇಕಾಗಿಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳೋ. ಫೋನ್ ಮಾಡಿ ಹಾಕಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕು, ನಿಮ್ಮನ್ನ ಅತಿ ಆಗೋಗ್ಬಿಡೈತೆ ನಿಮ್ದು. ನೀನು ಹಾಕಯ್ಯ, ನೀನು ಮೊದಲು ಸೈಡ್ಗೆ ಹಾಕು, ಗಾಡಿಯ ಸೈಡ್ಗೆ ಹಾಕು. ಇನ್ನಷ್ಟು ಮಾಹಿತಿ ನೀಡಲು ನಮ್ಮ ಜೊತೆ KRS ಪಕ್ಷದ ಉಪಾಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸಿ ಮಾಹಿತಿ ಏನಿದೆ ತಿಳ್ಕೊಳ್ಳೋಣ. ಹರೀಶ್ ಕುಮಾರ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಸರಿ, ಮೊದಲಿಗೆ ನಿಮ್ಗೆ ಧನ್ಯವಾದ ತಿಳಿಸ್ತೀವಿ. ಯಾಕಂದ್ರೆ ಕೆಲವೊಂದು ಮಾಧ್ಯಮಗಳು ಕಣ್ಮುಚ್ಚಿ ಕೂತಿದ್ರು ತಮ್ಮ ಮಾಧ್ಯಮ ವರದಿಗಾರರು ನಮ್ ಜೊತೆ ಸಹಕರಿಸಿ ಸಾರ್ವಜನಿಕರಿಗೆ ಉಪಯೋಗವಾಗ್ತಾ ಇರುವಂತ ಮಾಹಿತಿಗಳನ್ನ ಬಹಳ ಚೆನ್ನಾಗಿ ವಿಸ್ತಾರ ಮಾಡ್ತಾ ಇದ್ದೀರಾ. ಮೊನ್ನೆ ಒಂದು ರಾಜಕಾಲುವೆ ಒತ್ತುವರಿದು ತೆರು ಹೋಗ್ ಬಂದಿದ ತಕ್ಷಣನೇ ಕ್ರಮ ಆಗಿದೆ. ಆದ್ರಿಂದ ನಾವು ನಿಮ್ಮ ಮಾಧ್ಯಮಕ್ಕೆ ಮೊದಲನೇ ಧನ್ಯವಾದ ತಿಳಿಸ್ತಾ ಇದೀವಿ. ಹೇಳಿ ಮೇಡಮ್. ಸರ್, ಇದು ಓವರ್ಲೋಡ್ ಟಿಪ್ಪರ್ ಲಾರಿ ವಾಹನ ಚಾಲಕರು ರಸ್ತೆ ಮೇಲೆ ಟಿಪ್ಪರ್ ಓವರ್ಲೋಡ್ ಹಾಕೊಂಡು ಓಡಾಡ್ತಿದ್ದಾರೆ ಅಂತ ಅನ್ನೋದು ಮಾಹಿತಿ ನಮ್ಗೆ. ಖಂಡಿತ ಮೇಡಮ್, ಇದನ್ನ ಸುಮಾರು ನಾವು 2 ತಿಂಗಳಿಂದ ಕಂಟಿನ್ಯೂಸ್ ಆಗಿ RTO ಅವ್ರಿಗೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದೀವಿ ಮೇಡಮ್. ಪ್ರಶ್ನೆ ಮಾಡಿದಾಗೆಲ್ಲಾನು ನಮ್ಗೆ ಇದು ವಿಡಿಯೋ ಕಾಲ್ ಮಾಡಿ ಧಮಕಿ ಕೊಡ್ತಾರೆ ಮೇಡಮ್ ನಮ್ಗೆಲ್ಲ. ಎಸ್, ನಮ್ ಸ್ಥಳೀಯ ವರದಿಗಾರರು ಹೇಳಿದ್ರು ವಿಡಿಯೋ ಕಾಲ್ ಮಾಡಿ ಅಲ್ಲಿ ಕೇಳದವ್ರಿಗೇನೆ ಧಮಕಿ ಹಾಕ್ತಿದ್ದಾರೆ ಅಂತ. ಇದು RTO ಅಧಿಕಾರಿಗಳಿಗೆ ಗೊತ್ತಿತ್ತಾ? ಮೇಡಮ್, ಸ್ಥಳೀಯ ಅಧಿಕಾರಿಗಳಲ್ಲಿ ಇರೋದು ಅವರು ಅಸಹಾಯಕತೆ ತೋರಿಸ್ಕೊಂತಾ ಇದಾರೆ ಮೇಡಮ್. RTO ಡಿಪಾರ್ಟ್ಮೆಂಟ್ ನಮ್ಮಲ್ಲಿರೋದು ಒಂದೇ ಇನ್ಸ್ಪೆಕ್ಟರ್. ನಾವ್ ಎಷ್ಟ್ ಕಡೆ ಹೋಗಿ ನೋಡಕ್ಕಾಗುತ್ತೆ? ನೀವೊಂದು ಮಾಹಿತಿ ಕೊಡಿ, ನೀವು ಗಾಡಿ ಅಡ್ಡ ಹಾಕ್ಬಿಟ್ಟು ಮಾಹಿತಿ ಕೊಡಿ ಅಂತಾರೆ. ಮಾಹಿತಿ ಕೊಟ್ರೆ ಸುಮಾರು ಒಂದು 3 ಗಂಟೆ ಫೋನೇ ತೆಗಿಲಿಲ್ಲ ಮೇಡಮ್. 3 ಗಂಟೆ ಆದ್ಮೇಲೆ ನಾವು ಫೋನ್ ಮಾಡಿ ಸ್ವಲ್ಪ ಗರಂ ಆದಾಗ ಅಧಿಕಾರಿಗಳು ಫೋನ್ ಮಾಡಿ ಇಲ್ಲ ಬರ್ತಾ ಇದಾರೆ RTO ಡಿಪಾರ್ಟ್ಮೆಂಟ್ ಇಂದ ಅಂತೇಳಿ ಬಂದು ಈಗ 10 ಗಾಡಿ ಹಿಡಿದಿದ್ವಿ.
10 ಗಾಡಿಯಲ್ಲಿ 6 ಗಾಡಿಗೆ ಚಲನ್ ಹಾಕಿದ್ದಾರೆ. ಇನ್ 4 ಗಾಡಿದು ಮಾಹಿತಿ ಕಳ್ಸಿದೀವಿ. ಅದು ಆಗಿದೆಯೋ ಇಲ್ಲೋ ಅನ್ನೋ ಪರಿಶೀಲನೆ ಮಾಡೋದಕ್ಕೆ ಈಗ ನೆಕ್ಸ್ಟ್ ಮಂಗಳವಾರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಮೇಡಮ್ ನಾವು. ಅವ್ರಿಗೆ ಏನೇನು ಪೆನಾಲ್ಟಿ ಬಿದ್ದಿದೆ ಹೇಗೆ ಅನ್ನೋದನ್ನ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಓವರ್ಲೋಡ್ ಇನ್ನೂ ಕಡಿಮೆ ಆಗಿಲ್ಲ ಮೇಡಮ್. ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಇದು ಎಷ್ಟು ದಿನಗಳಿಂದ ಈ ರೀತಿ ನಡೀತಾನೆ ಬಂದಿದೆ ಸರ್? ಬಟ್ ಸುಮಾರು ವರ್ಷಗಳಿಂದ ಮೇಡಮ್. ವರ್ಷಗಳಿಂದ ತಿಳಿದಿದ್ರು ಅಧಿಕಾರಿಗಳಿಗೆ ಇದು ಗೊತ್ತಿಲ್ಲ. ಅಧಿಕಾರಿಗಳ ಗಮನಕ್ಕೆ ಬಂದ್ರು ಏನು ಪ್ರಯೋಜನ ಆಗಲ್ಲ ಮೇಡಮ್. ಅವ್ರಿಗೆ ಏನ್ ಮಾಡ್ತಾರೆ ಮೇಡಮ್, ಮಾಮೂಲಿ ಹೋಗುತ್ತೆ ಮೇಡಮ್. ನಮ್ಗೆ ಒಬ್ರು ಫೋನ್ ಮಾಡಿ ಕರೆ ಮಾಡಿ ನನಗೆ ಕೇಳ್ತಾರೆ ಮೇಡಮ್, ನನ್ ವಿತ್ ರೆಕಾರ್ಡ್ ಇದೆ ನನ್ನ ಹತ್ರ. ನಮ್ಗೆ RTO ಡಿಪಾರ್ಟ್ಮೆಂಟ್ ಇಂದಾನೆ ಮಾಹಿತಿ ಬರ್ತಾ ಇದೆ, ನೀವ್ ಈ ತರ ಕೇಳಿದೀರಂತೆ. ಇಲ್ಲ ನಾವ್ ಇನ್ಮೇಲ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮಗ್ ಮಾಹಿತಿ ಕೊಡ್ತಾರೆ ಮೇಡಮ್ ಲಾರಿ ಇದ್ರಲ್ಲಿರೋ. ಇದರಿಂದ ನಮ್ಮ ಸ್ಥಳೀಯ ಈಗ ಟ್ರಾಫಿಕ್ ಪೊಲೀಸ್ ಅವ್ರು ನಿಂತ್ಕೊಂತಾರೆ ಮೇಡಮ್. ನಾವ್ ಬರೀ 3 ಗಂಟೆ ಅಲ್ಲಿಗೆ ಕಾದಿದ್ದಕ್ಕೆ ಜ್ವರ ಬಂದು ಕಾಯಿಲೆ ಬಂದು ನಾವು ಒದ್ದಾಡ್ತಾ ಇದೀವಿ. ನಾವು ಪತ್ರಿಕಾ ವರದಿಗಾರರು, ತಮ್ಮ ವರದಿಗಾರರು ಮುನಿಯಪ್ಪ ಅವರು ದಿನ ಎಲ್ಲ ಮೇಡಮ್ 7 ಗಂಟೆಗೆ ಬಂದ್ರೆ 2 ಗಂಟೆಗೆ ಒಂದ್ ಶಿಫ್ಟ್, 2 ಗಂಟೆಯಿಂದ 8 ಗಂಟೆಗೆ ಒಂದ್ ಶಿಫ್ಟ್. ಪಾಪ ಅವ್ರ ಗತಿ ಏನು ಮೇಡಮ್? ಹೌದು ಹೌದು, ದಿನನಿತ್ಯ ನಿಂತ್ಕೊಂಡು ಅಧಿಕಾರಿಗಳು ಗಮನ ತಗೊಬೇಕು ಮೇಡಮ್. ಇದನ್ನ ಮೇಲಿನ ಅಧಿಕಾರಿಗಳಿಗೆ ಆದ್ರೂ ಈಗಲಾದ್ರೂ ಗಮನಕ್ಕೆ ಬಂದ್ರೆ ತುಂಬಾ ಉತ್ತಮ ಆಗುತ್ತೆ ಅಂತ ಕಾಣಿಸುತ್ತೆ ಮೇಡಮ್. ಎಸ್ ಸರ್, ನಾವು ಈ ಸುದ್ದಿನ ಮೇಲಾಧಿಕಾರಿಗಳಿಗೆ ಮೇಡಮ್, ಟ್ರಾಫಿಕ್ ಪೊಲೀಸ್ ಅವರು ನಮ್ಮಂಗೆ ಮನುಷ್ಯರು ಮೇಡಮ್ ಪಾಪ. ಹೌದು ಹೌದು ಹೌದು, ಅವರು ನಾವ್ ಬರೀ 3 ಗಂಟೆ ನಿಂತಿದ್ದಕ್ಕೆ ನಮ್ಗೆ ಮೈಯೆಲ್ಲ ಜ್ವರ ಕಾಯಿಲೆ ಬಂದು ನಾವು 2 ದಿನ ರೆಸ್ಟ್ ತಗೊಂಡ್ವಿ. ಇದು ಮಂಗಳವಾರ ಆಗಿದ್ದು, ಇವತ್ತು ಸ್ವಲ್ಪ ಚೇತರಿಸ್ಕೊಂಡು ಹೊರಗಡೆ ಬಂದಿದೀವಿ. ಎಸ್ ಸರ್, ನಾವು ಈ ಮಾಹಿತಿನ ಅಧಿಕಾರಿಗಳಿಗೆ ಮುಟ್ಸೋವರೆಗೂ ಸುದ್ದಿ ಬಿತ್ತರಿಸ್ತಾ ಇರ್ತೀವಿ. ಧನ್ಯವಾದ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ, ನಮಸ್ಕಾರ. ಓಡಾಡ್ಬಾರ್ದ ಯಾರು? ಹೇಳಪ್ಪ, ಬಾಯ್ ಬಿಟ್ಟು ಹೇಳು. ಕೇಳೋಂಥ ಪ್ರಶ್ನೆಗೆ ಉತ್ತರ ಕೊಡ್ರಿ. ಎಷ್ಟು ದಿವಸ ಅಂತ ನಾವು ಸುಮ್ಮನೆ ಸಹಿಸ್ಕೊಂಡಿರೋದು? ಆನೇಕಲ್ ತಾಲೂಕಿನ ಸರ್ಜಾಪುರ ರಸ್ತೆಯಲ್ಲಿ ಜಲ್ಲಿ ಮತ್ತು ಕಲ್ಲು ಪುಡಿ ಸಾಗಿಸುವ ಟಿಪ್ಪರ್ ಲಾರಿಗಳ ಅಡ್ಡಾದಿಡ್ಡಿ ಸಂಚಾರದಿಂದ ಸಾರ್ವಜನಿಕರ ಜೀವಕ್ಕೆ ಕುತ್ತು ತಂದಿದೆ. ಲಾರಿಗಳು ಸುರಕ್ಷತಾ ನಿಯಮಗಳನ್ನ ಗಾಳಿಗೆ ತೂರಿ ಟಾರ್ಪಲ್ ಮುಚ್ಚದೆ ಜಲ್ಲಿ ಮತ್ತು ಕಲ್ಲು ಪುಡಿಗಳನ್ನ ಸಾಗಿಸ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ನಮಗೆ. ವಾಹನ ಸವಾರರು ಮತ್ತು ಪಾದಚಾರಿಗಳಿಗೆ ಇದರಿಂದ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಆದಷ್ಟು ಬೇಗ ಸಾರ್ವಜನಿಕರ ತೊಂದರೆಗಳನ್ನ ಬಗೆಹರಿಸಬೇಕು ಅಂತ ನಾವು ನಮ್ಮ ವಾಹಿನಿ ಮೂಲಕ ತಿಳಿಸ್ತೀವಿ. ಸಾಯ್ತಾ ಇದ್ದಾರೆ.